discussed about resistance in cylinder. Cylinder ಏನಂತೀವಿ? Cylinder this radius uniform, right? This radius ಏನಾಗುತ್ತಾ? Uniform. ಇಲ್ಲಿ ಎಲ್ಲ ಸೇಮ್ ಇರುತ್ತೆ. If ಅದೇ resistance radius ಏನಾದರೂ ಚೇಂಜ್ ಆದ್ರೆ this taper ಈ ತರ ಶೇಪ್. Resistance in a tapered bar means this type. This one, let us take this radius is A, this radius is B. ಎರಡು radius ಸೇಮ್ ಆಗಬೇಕು. ಯೂನಿಫಾರ್ಮ್ ಇದ್ರೆ ಅದನ್ನ ಯಾವಾಗ ಅಪ್ಲೈ ಮಾಡ್ತೀವಿ ಲಾಸ್ಟ್ ಕ್ಲಾಸ್ ಬೇರೆ ಮಾಡ್ತೀವಿ. ಇಲ್ಲಿ ಏನಾಗುತ್ತೆ, ಇಲ್ಲಿ ರೇಡಿಯಸ್ ಬೇರೆ ಆಗುತ್ತೆ. ಇಲ್ಲಿ ಒಂದು ಆಗಿದ್ರೆ ಇಲ್ಲಿ ಲೆಟ್ ಅಸ್ ಟೇಕ್ ದಿಸ್ ಒನ್ ಆರ್. ಇದೆಲ್ಲ ಇದ್ದಿದ್ರೆ ಸೇಮ್ ಇರುತ್ತೆ. ಇದು ಆರ್ ಆಗುತ್ತೆ. ಇದೇನಾಗುತ್ತೆ ಇವಾಗ ಟೋಟಲ್ ಬಿ, ಇದಿಷ್ಟು ಎ, ಇದಿಷ್ಟು ಏನಾಗುತ್ತೆ ಬಿ ಮೈನಸ್ ಎ, ಟೋಟಲ್ ಮೈನಸ್ ಬಿ ಮೈನಸ್ ಎ, ಬಿ ಮೈನಸ್ ಎ. Now let us take small parts. Let us call dx. So what is the general formula? Resistance is equal to rho into dx by area. This period is ಏನಾಗುತ್ತೆ, ಸರ್ಕಲ್ ಶೇಪ್ ಆಗುತ್ತಾ, ಸ್ಮಾಲ್ ಸ್ಲೈಡ್ಸ್ ಪೈ r ಸ್ಕ್ವೇರ್, ರೈಟ್? Now ಇದು ರೇಡಿಯಸ್ ಸೇಮ್ ಇದ್ರೆ ಪೈ r ಸ್ಕ್ವೇರ್ ಆಗ್ತಿತ್ತು. ಸೊ ಇದನ್ನ ಚೇಂಜ್ ಮಾಡಬೇಕು. ಇದು dx, ಇದನ್ನ ಕಂಡುಹಿಡಿಯಬೇಕು. r ಆಂಗಲ್ ಆಗುತ್ತೆ ಕಂಡುಹಿಡಿಯಬೇಕು. ಸೊ ಅದಕ್ಕೆ ಏನಿದೆ ಒಂದು ಇಕ್ವೇಷನ್ಸ್ ಆಫ್ ಕ್ಲೋಸ್ y mx plus c ಅಂತ. mx plus c. here y means r, ಬೇರೆ r. m ಅಂದ್ರೆ ಸ್ಲೋಪ್. ಇದನ್ನ ಥೀಟಾ ಅಂತ ತಗೊಳ್ಳಿ. ಸ್ಲೋಪ್ ಏನು ಕಂಡುಹಿಡಿದೀವಿ? ಯಾವಾಗಲೂ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಒಳಗೆ ಸ್ಲೋಪ್ ಕಂಡುಹಿಡಿಯಬೇಕಂದ್ರೆ tan θ ಯೂಸ್ ಮಾಡ್ತೀವಿ. tan θ ಈ ಶೇಪ್ ತಗೊಳ್ಳಿ. ಯಾವುದು ಇಲ್ಲಿತ್ತು, ಇದು ಥೀಟಾ, ಇದು b ಮೈನಸ್ a, ಇದು ಲೆಂತ್, ಇದು ಲೆಂತ್, ಇದು ಲೆಂತ್. here this length. tan θ ಏನಾಗುತ್ತೆ ಇವಾಗ? opposite b minus a by l. This is what r. This is what m slope. m is equal to b minus a by l. ಇಲ್ಲ b minus a by l into x plus c. c ಅಂದ್ರೆ constant. Now differentiate with respect to x. ಇಲ್ಲಿ ನಮಗೆ dx ಬೇಕು. Differentiate with respect to x. ಇದೇನಾಗುತ್ತಾ dr by dx. ಇದು ಕಾನ್ಸ್ಟೆಂಟ್ ಹೇಗೆ ಇರುತ್ತೆ? ಇದು ಡಿಫರೆನ್ಷಿಯೇಷನ್ ಆಫ್ x 1. ಡಿಫರೆನ್ಷಿಯೇಷನ್ ಆಫ್ x ಏನಾಗುತ್ತಾ 1 is equal to b minus a by l plus ಕಾನ್ಸ್ಟೆಂಟ್ ಏನಾಗುತ್ತಾ 0. ಇದರಲ್ಲಿ ನನಗೆ ಏನು ಬೇಕು? dx ಬೇಕು. dx ಗೆ ಕಾನ್ಸ್ಟೆಂಟ್ ನೋಡಿದ್ರೆ ಇದು ಮಾಡಿ dx ಇಕ್ವಲ್ ಟು ಏನಾಗುತ್ತೆ ಇಲ್ಲಿ ಅಲ್ಲಿ dr by dx ಅಂತ ಡಿಫರೆನ್ಷಿಯೇಷನ್ ಆಫ್ r ಬೇರೆ ಸಾರಿ ಅಂತ ಇಲ್ಲಿ ಡಿಫರೆನ್ಷಿಯೇಷನ್ ಆಫ್ r ವಿತ್ ರೆಸ್ಪೆಕ್ಟ್ ಟು x ಅಂದ್ರೆ dr by dx ವಿತ್ ರೆಸ್ಪೆಕ್ಟ್ ಟು x ಮಾಡಾಗುತ್ತೆ. ಸೊ ಅದಕ್ಕೆ x ಅನ್ನೋದು 1 ಆಗುತ್ತೆ. x ಅನ್ನೋದು 1 ಆಗುತ್ತೆ. 1 ಇಂದ ಎನಿಥಿಂಗ್ ಸೇಮ್. ಕಾನ್ಸ್ಟೆಂಟ್ ಆದ್ರೆ ಕಾನ್ಸ್ಟೆಂಟ್ 0 ಆಗುತ್ತೆ. ಡಿಫರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್. ನೆಕ್ಸ್ಟ್ dr into l is equal to b minus a into dx. मैंने dx ಬೇಕು. ಇದರಲ್ಲಿ ಏನು ಕಳಿಸ್ dr l by b minus a is equal to dx. ಎಲ್ಲ ಅಷ್ಟೊಂದು ರೈಟ್. ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ r resistance is equal to rho dx ಅಂದ್ರೆ dr l into dr by b minus
a. Right? pi r square Pi r square divided by pi r square. ಇವಾಗ ಏನ್ ಮಾಡು, ಇಲ್ಲಿ ರೆಸಿಸ್ಟೆನ್ಸ್ ಆರ್ ರೇಡಿಯಸ್ ಏನಾಗ್ತದ ವೇರಿ ಆಗ್ತದ. ಎಲ್ಲಿಂದ ಎಲ್ಲಿಗೆ? ಎ ಲಿಂದ ಬಿ. ಸೊ ಇಂಟಿಗ್ರೇಷನ್ ಆಫ್ ದಿಸ್ ರೋ a to b l pi r pi into b minus a dr by r square. ಈಗ ಇವೆಲ್ಲ ಕಾನ್ಸ್ಟೆಂಟ್, ಇದೊಂದೇ ವೇರಿಯಬಲ್. ಇವನ್ನೆಲ್ಲ ಹೊರಗೆ ತೆಗಿ, ಇದನ್ನ ಇಂಟಿಗ್ರೇಷನ್ ಮಾಡು. a to b rho l ಹೊರಗೆ pi l rho l pi into b minus a ಇದದ್ದು dr by r square. Integration of 1 by r square is minus 1 by r. Rho l into pi b minus a ಇದೇನಾಗುತ್ತೆ ಇಂಟಿಗ್ರೇಷನ್ minus 1 by r ಆಗುತ್ತೆ. dr by r square ಇದೇನಾಗುತ್ತೆ ಇಂಟಿಗ್ರೇಷನ್ 1 by r b minus a rho l pi into b minus a. First in minus ಹೊರಗೆ first integration b by minus first limit 1 by b minus 1 by a. ಇದು ಎಲ್ಸಿಎಂ ಏನಾಗುತ್ತೆ? a b a minus rho l pi into b minus a. ಈ ಕಡೆ ಬರುತ್ತೆ, ಇಲ್ಲಿ ಕಡೆ ಬರುತ್ತೆ, ಕೆಳಗ a b ಕೆಳಗೆ b minus a, ಈ minus a minus ಸಬ್ಮಿಟ್ ಮಾಡಿ ಒಳ ಮಲ್ಟಿಪ್ಲೈ ಮಾಡಿದ್ರೆ rho l pi into b minus a. ಇದು ಮೈನಸ್ ಮಾಡಿದ್ರೆ ಮೈನಸ್ ಆಗುತ್ತೆ ಪ್ಲಸ್ ಆಗುತ್ತೆ. ಸೊ b minus a ಅಂತ ಬರೋದು ಒಳಗೆ, ರೈಟ್, ಡಿವೈಡ್ ಬೈ a b. this b minus a b minus a cancel. ಸೊ ಏನು ಬಂದಿದೆ ರೆಸಿಸ್ಟೆನ್ಸ್ rho l divided by pi into a b. ಇಷ್ಟೇ. This is not a uniform radius. Radius ಏನಾಗುತ್ತೆ? ವೇರಿ ಆಗುತ್ತೆ. ಇಲ್ಲಿ ರೇಡಿಯಸ್ r ಐತೆ, ಇಲ್ಲಿ ಹೋದಾಗ ಏನಾಗುತ್ತೆ? r. ಸೊ ಈಗ r ರೇಡಿಯಸ್ ನ ಕಂಡುಹಿಡಿಯಬೇಕು ನಾವು. ಸೊ ಅದಕ್ಕೆ ಏನು ಮಾಡ್ತೀವಿ? ಸ್ಲೋಪ್ ಫಾರ್ಮುಲಾ ಇದೆ, rho is equal to m plus c. ಜನರಲ್ ಫಾರ್ಮುಲಾ ರೆಸಿಸ್ಟೆನ್ಸ್ ಏನಾಗುತ್ತೆ? r is equal to rho into length by area. ಸಿಲಿಂಡರ್ ತಗೊಂಡು rho pi dx by pi r square. ಬಟ್ ಇಲ್ಲಿ r ಏನಾಗುತ್ತೆ? ವೇರಿ ಆಗುತ್ತೆ. ಅದರ ಸಲುವಾಗಿ ಸ್ಲೋಪ್ ಫಾರ್ಮುಲಾ ಯೂಸ್ ಮಾಡಿದ್ದೀವಿ, y is equal to mx plus c. ಈ m ಅಂದ್ರೆ ಸ್ಲೋಪ್. ಆ ಸ್ಲೋಪ್ ನ ಕಂಡುಹಿಡಿತೀವಿ, tan θ ಫಂಕ್ಷನ್ ಆಗಿ ಕಂಡುಹಿಡಿತೀವಿ. ಇದಕ್ಕೆ tan θ ಫಂಕ್ಷನ್. tan θ ಫಂಕ್ಷನ್ ಆಗಿ ಏನಾಗುತ್ತೆ? ಅಪೋಸಿಟ್ b minus a by l. b minus a by l. ಈ m ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. m ಈಗ ಆಲಿನ b ನ ಸಬ್ಸ್ಟಿಟ್ಯೂಟ್ ಮಾಡಿ. ನಮ್ಗೆ ಏನು ಬೇಕು? dx ಬೇಕು, ಡಿಫರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದೆ. ಇದು dr by dx ಆಯ್ತು. ಇದೇನಾಗುತ್ತೆ? b minus by l ಕಾನ್ಸ್ಟೆಂಟ್ ಸೇಮ್. ಡಿಫರೆನ್ಷಿಯೇಷನ್ ಆಫ್ x ಏನು 1. ಡಿಫರೆನ್ಷಿಯೇಷನ್ ಆಫ್ x ವಿತ್ ರೆಸ್ಪೆಕ್ಟ್ ಟು x ಮಾಡಿದಾಗ ಅದು ವ್ಯಾಲ್ಯೂ 1 ಆಗುತ್ತೆ. 2 ಇದೆ, x ಸ್ಕ್ವೇರ್ ಇದ್ರೆ 2x, 3x ಸ್ಕ್ವೇರ್ ಇದ್ರೆ 6x ಆಗುತ್ತೆ. ವಿತ್ x dr by dx ಏನಾಯ್ತು? 1 ಆಯ್ತು. b minus a ಕಾನ್ಸ್ಟೆಂಟ್ 0. ಈ ವ್ಯಾಲ್ಯೂ ಇದ್ರೆ b ಸಬ್ಸ್ಟಿಟ್ಯೂಟ್. ಬಟ್ ಇಲ್ಲಿ ಒಂದೇ ವ್ಯಾಲ್ಯೂ ಇಲ್ಲ, ನಂಬರ್ ಆಫ್ ಸರ್ಫೇಸಸ್ ಅದಾವೆ. ಸೊ ಅದಕ್ಕೆ ಏನು ಮಾಡ್ತೀವಿ? ಇಂಟಿಗ್ರೇಷನ್ ಮಾಡಬೇಕು. ಇಂಟಿಗ್ರೇಷನ್ ಮಾಡಕ dr by l ಇದು ಎಲ್ಲ ಸಿಂಪ್ಲಿಫೈ ಮಾಡಿ. drl is equal to dA b minus a dx ವ್ಯಾಲ್ಯೂ ತಗೊಂಡು ಇದರ ಸಬ್ಸ್ಟಿಟ್ಯೂಟ್ ಮಾಡಿ. l dr by b minus a 1 by pi r square. ಇದ್ರಾಗ dr by pi r square ಅಲ್ಲಿ r square ಅಲ್ಲಿ ವೇರಿಯಬಲ್, ಉಳಿದೆಲ್ಲ ಕಾನ್ಸ್ಟೆಂಟ್, ಉಳಿದೆಲ್ಲ ಹೊರಗೆ ಇದೆ. r by dr by r square ಇದು ಇಂಟಿಗ್ರೇಷನ್ ಆಗುತ್ತಾ? r by dr square ಇಂಟಿಗ್ರೇಷನ್ ಆಗುತ್ತಾ? r square ಗೆ ತಗೋಬೋದಾ? ಮೇಲೆ ತಗೊಂಡು ಮೈನಸ್ ಆಗುತ್ತಾ? dr ನಾನು ಹೇಳಿದ ಇಂಟಿಗ್ರೇಷನ್ ಹೆಂಗ್ ಕಂಡುಹಿಡಿಯೋದು? x to the power ಹೆಂಗಿತ್ತಂದ್ರೆ n into x to the power n plus 1 ಅಂತ, ರೈಟ್. ಇದು
minus 2. Wait. dr by dr square ದು ಏನಾಗುತ್ತಾ ಇಂಟಿಗ್ರೇಷನ್ ಓಕೆ ಮೈನಸ್ ಇದು 1 by r square by dr ದ ಇಂಟಿಗ್ರೇಷನ್ ಆಗುತ್ತಾ ಮೈನಸ್ 1 by r ಅದನ್ನ ಬಿಟ್ಬಿಟ್ರೆ ಮೈನಸ್ 1 by r ಇದು ಇವಾಗ ಇದು ಏನಾಯ್ತು ಲಿಮಿಟ್ಸ್ ಅಲ್ಲ ಲಿಮಿಟ್ಸ್ ಯಾವುದು i into b minus b by a ಒಂದ್ಸತಿ ಇದು ಮೈನಸ್ 1 ಆಗ್ತಿದೆ ಒಂದ್ಸತಿ 1 by b ಆಗ್ತದೆ ಫಸ್ಟ್ ಹೈಯರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಇವಾಗ ಸಿಂಪ್ಲಿಫೈ ಮಾಡಿದ್ರೆ ಈ ಕಡೆ ಹೋಗುತ್ತೆ ಕೆಳಗೆ ಇಟ್ಟು ಇದು ಮೈನಸ್ ಐತೆ ಮೈನಸ್ ಒಳಗೆ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಆಯ್ತು ಇದು ಪ್ಲಸ್ ಆಯ್ತು ಇದು ಮೈನಸ್ ಆಯ್ತು ಇದು ಕ್ಯಾನ್ಸಲ್ ರೋ ಎಲ್ ಇಂಟು ರೋ ಎಲ್ ಡಿವೈಡ್ ಬೈ ಬೈ ಎ ಬಿಡುತ್ತೆ ಆನ್ಸರ್ effect of temperature on resistance and or resistivity. It is R and rho. Now tell me what is the formula of R is equal to m into L by n square and E square indirectly tau by A, right? From this what is m? Mass of electron. L Length of conductor. along the correct direction. Length of conductor. Then what is n? Number of electrons. Then each electron. Then tau Time. relaxation time. Then A Cross sectional. cross sectional area. From this R is equal to what? Rho into L by A. What is rho? Rho is m by N E square. n e square Tau. tau. We have three different cases. ಏನಾದರೂ ಟೆಂಪರೇಚರ್ ನ ಇನ್ಕ್ರೀಸ್ ಮಾಡಿದ್ರೆ ಅಥವಾ ಡಿಕ್ರೀಸ್ ಮಾಡಿದ್ರೆ what will happen to the conductors, what will happen to the semiconductors and what will happen to the alloys ಅದನ್ನು ಶೈನ್ ಮಾಡಬೇಕು. For example, in conductors means metals, how electrons are distributed? Freely distributed. They are ready to give or take. So ಏನಾಗುತ್ತಾ ಟೆಂಪರೇಚರ್ ಇನ್ಕ್ರೀಸ್ ಮಾಡಿದಾಗ in case of conductors first you take three cases we discuss. First is temperature. Due to increase in temperature, so more excess of electrons are present. Due to vibration, the collision will happen. So resistance will increase in the case of conductors. Due to increase in temperature, the more number of electrons present. And due to this, collision will happen. Collision right? ಒಂದಕ್ಕೊಂದು ಆಗೋದ್ರಿಂದ so resistance will increases. R and rho will increases here in this case.
this side temperature as temperature increases. This side resistance are rho. It goes on increases. This is for conductors. For semiconductors, already very less electrons are present in outermost coil. So due to this, here resistance will decreases for semiconductors. Semiconductors. Already very few electrons are present. Increase in the temperature will cause decrease in resistance and rho. This graph resistance rho temperature. This graph in decrease. For alloys. Here two components, increase in electrons and number of electrons. For alloys what happen? It will remain constant. The resistance and rho will remain constant. Almost this like rho. This one temperature. This like constant. Okay. Temperature coefficient of resistance alpha. Resistance that is denoted by alpha. Temperature coefficient of resistance. Temperature coefficient of resistance. That is what alpha. Now let us take a temperature T. After some time, increased temperature means change in temperature. That will become D plus dt. If 30 degrees Celsius meet ಮಾಡಿದ್ರೆ 30 plus change in temperature. ಅಷ್ಟೇ. Let us take R resistance. If it increase in temperature means resistance also varies. R naught plus dr. Right. Now dr is directly proportional to dt. Change in resistance is directly proportional to the change in temperature, and change in resistance also directly proportional to the change in resistance. Resistance ಮೊದಲು ಅಂತ ಇತ್ತು, ಟೆಂಪರೇಚರ್ ಬಂದಾಗ ಒಂತರ. So from this dr is proportional to the alpha into dr dt. Sorry, R not dt. Change in temperature, change in resistance ಅದರ ಮೇಲೆ ಡಿಪೆಂಡ್ ಆದ resistance ಮೇಲೆ ಮತ್ತೆ temperature apply ಮಾಡಬೇಕು ನಾವು. So this one, by integrating R initial to R final dr,
This temperature also indicated from T initial to T final. Integration of this become R. R. RF minus RF by RI. ಇದರಲ್ಲಿ alpha and R naught constant. ಇದನ್ನ T. TF by TI. ಇದನ್ನೇನು RF minus RI. ಇದು TF minus alpha into R naught. ಇದನ್ನ ಬರೆಯಬಹುದು ನಾನು TF minus TI. TF minus TI. RF minus RI. Alpha into R naught. ಇದನ್ನೇನು ಬರೆಯುತ್ತೆ ನಾನು delta T ಬರೆಯುತ್ತೇನೆ. Delta means what? Delta T means what? Change in temperature. Change in temperature. ಇದರ ಮೇಲೆ ನ್ಯೂಮರಿಕಲ್ಸ್ ಬರ್ತಾವ. So delta T ಏನು TF minus TI. RF ಅದೇ ಇದು ರೆಕಾರ್ಡ್ ಮಾಡಿದ್ರೆ ಅಥವಾ ಇದು RF ಅಂದ್ರೆ R naught. R ಇನ್ಷಿಯಲ್ ಅಂದ್ರೆ R naught ಬರುತ್ತೆ. ಇದರದ್ದು R naught alpha R naught delta T. ಇದಕ್ಕೆ ಡ್ರೆಸ್ಸಿಂಗ್ ಮಾಡಿ plus R naught plus alpha into R naught into delta T. What is common? R naught. R naught common ಇದೆ. ಏನಿತ್ತು 1 plus alpha into delta T ಇರುತ್ತಾ? This is the formula. Resistance formula. Resistance formula. When temperature applied, this is the resistance formula. Now one more thing. What is the relation between the resistivity and the resistance? ಇದನ್ನ ಹೇಗೆ ಬರೆಯಬಹುದು? Rho F L by R ಬರೆಯಬಹುದಾ? Resistance formula. ಈ ಕಡೆ Rho naught L by A. ಉಳಿದಿದ್ದೆಲ್ಲ ಸೇಮ್ 1 plus alpha into delta T. So ಇದು ರೋ ಎಫ್ ಫಾರ್ಮುಲಾ ಏನಾಯ್ತು? ರೋ ನಾಟ್ ಇಂಟು 1 plus alpha delta T. 1 plus alpha. Alpha expression. So alpha ಏನಾಗುತ್ತೆ ಇಲ್ಲಿ? RF is equal to R naught plus alpha into R naught into delta T. ನನಗೆ alpha ಬೇಕು. ಇದಕ್ಕೆ ರೆಸ್ಪಾನ್ಸ್ ಆಗುತ್ತಾ? ಮೈನಸ್ ರೈಟ್ ಡಿವೈಡ್ ಬೈ ಇದೇನಾಗುತ್ತೆ ಇದು ಈ ಕಡೆ ಇರುತ್ತೆ ಆಲ್ಫಾ ಇಂಟು ಆರ್ ನಾಟ್ ಇಂಟು ಡೆಲ್ಟಾ ಟಿ ಇರುತ್ತೆ ಇದು ಈ ಕಡೆ ಬಂದ್ರೆ ಡಿವೈಡ್ ಸೊ ಆರ್ ಎಫ್ ಮೈನಸ್ ಆರ್ ನಾಟ್ ಡಿವೈಡ್ ಬೈ ಆರ್ ನಾಟ್ ಇಂಟು ಡೆಲ್ಟಾ ಟಿ ಇಸ್ ಈಕ್ವಲ್ ಟು then what is the ohm kelvin ohm per kelvin sir right at room temperature ಎಷ್ಟಿರುತ್ತಾ room temperature 27 degrees Celsius at room temperature is 100 ohm at what temperature resistance will be 117 ohm if alpha is equal to 1.7 into 10 to the power is Kelvin inverse only Celsius inverse into 10
10 to the power minus 4 Celsius inverse. Option A 967 degrees Celsius. Option B 1030 degrees Celsius. And option C 976 degrees Celsius. D 1027 degrees Celsius. Okay. Game another question I done. The resistance of heating element at room temperature. Initial temperature ಎಷ್ಟಿದೆ 27 degree Celsius. Room temperature ಅಂದ್ರೆ 27. Room temperature. Okay. Now is 100 volt. Initial ಎಷ್ಟಿತ್ತು? Initial ಎಷ್ಟಿದೆ? R0 ಎಷ್ಟಿದೆ? 100 volt. At what temperature resistance will be? R final ಎಷ್ಟಾಗಿದೆ? 117. R final. If alpha is equal to 1.7 into 10 to the power minus Celsius inverse. ಏನು ಕೇಳಿದ್ರೆ ಇವಾಗ ಟೆಂಪರೇಚರ್ ಕೇಳಿದ್ರೆ T final. What is the formula? R final is equal to R0 1 plus alpha into T final minus T initial delta T ರ temperature substitute ಮಾಡಬೇಕು. R final ಎಷ್ಟಾದ 117 right. R0 100 into 1 plus alpha 1 point ಎಷ್ಟು 7 into 10 to the power 7 into 10 to the power minus 4. Okay. Ini problem. T final ಗೊತ್ತಿಲ್ಲ. T ಎಷ್ಟು 27. Now ಇದೀಗ ನಾವು ಡಿವೈಡ್ ಆಗುತ್ತೆ 170 by 100. ಇದೆಷ್ಟಾಯ್ತು 1.7 ಆಯ್ತು. 1 plus 7 1 plus 1.7 into 10 to the power minus 4 TF minus 27. ಇದು ಎಷ್ಟು ಇತ್ತು? ಇಷ್ಟು ಬರ್ತದೆ ಎರಡು ಒಂದು ಸಾವಿರ ಉಂಟಾ? ಈ ಕಡೆ ಹೇಳುವಾಗ 1 plus 1.7 into 10 to the power minus 4 into TF minus 27 ಅಲ್ಲ. ಇವಾಗ ಇದನ್ನ ಒಂದು ನೀವು ಕಳಿಸಿದ್ರೆ 1.17 minus 1 ರೈಟ್. ಮೈ ಪ್ಲಸ್ 1 ಗೆ minus 1 divided by ಇದು 7.7 into 10 to the power minus 4 ರೈಟ್. ಈ ಕಡೆ ನೋಡಿದಾಗ TF minus 27 ರೈಟ್. ಇದೆಷ್ಟಾಗುತ್ತಾ 0.17 ಆಗುತ್ತೆ. 0.17 0.17 divided by 1.7 into 10 to the power minus 4 is equal to TF 27. ಕೆಳಗೆ ಮೇಲೆ ಮಲ್ಟಿಪ್ಲೈ ಬೈ 10 ಮಾಡು. ಇದೆಷ್ಟಾಗುತ್ತೆ ಮೇಲೆ ಮಲ್ಟಿಪ್ಲೈ ಮಾಡಿದ್ರೆ 1.7 ಆಗುತ್ತೆ. ಇದು ಕೆಳಗೆ ಮೇಲೆ 1.7 ಮೇಲೆ ಇರ್ತದ, ಇದು ಒಂದು ಕಡಿಮೆ ಆಗುತ್ತೆ ರೈಟ್. ಬರಬಹುದಾ? ಮಲ್ಟಿಪ್ಲೈ ಬೈ 10 ಇದು 1.7 ಆಯ್ತು. ಇದೇನಾಯ್ತು 10 to the power minus 3 ಆಯ್ತಾ ರೈಟ್. TF minus 27
ಇದು 1.7 ಕ್ಯಾನ್ಸಲ್. ಇದು ಮೇಲೆ ಅಂದ್ರೆ 10 to the power 3. 10 to the power 3. 10 to the power 3 ಅಂದ್ರೆ 1000. 10 to the power 3 ಅಂದ್ರೆ 1000. 1000 ಇದು ಈ ಕಡೆ ಬಂದ್ರೆ ಪ್ಲಸ್ 27 ರೈಟ್ is equal to TF. TF ಎಷ್ಟು ಬಂತು? 1027. 27. ಯಾವ ಆಪ್ಷನ್ ಕರೆಕ್ಟ್? B. ಆಪ್ಷನ್ ಬಿ.